ಗಲ್ಲಿ ಗಲ್ಲಿಯಲ್ಲಿ ಸದ್ದು ಮಾಡಿ ಗಿಲ್ಲಿ ನಟ ಏನಂದ್ರೆ ಬಿಗ್ ಬಾಸ್ ಕಪ್ಪನ್ನು ಎತ್ತಿರುವಂಥದ್ದು. ಈ ಒಂದು ಸಂತದ ಕ್ಷಣವನ್ನು ಹಂಚ್ಕೊಳ್ಳಿಕ್ಕೆ 11ರ ವಿಜೇತರಾಗಿರ್ತಕ್ಕಂಥ ಹನುಮಂತು ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಏನು ಹೇಳ್ತಾರೆ ಗಿಲ್ಲಿ ಬಗ್ಗೆ, ಗಿಲ್ಲಿ ಗೆಲುವಿನ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತೇಳಿ ಅವ್ರನ್ನ ಕೇಳೋಣ. ಹನುಮಂತ ಅವ್ರೆ, 11 ನೀವು ಗೆದ್ರಿ, 12 ನಿಮ್ಮ ಸ್ನೇಹಿತ ಗಿಲ್ಲಿ ಗೆದ್ದ. ಏನು ಅನ್ಸುತ್ತೆ, ಎಷ್ಟು ಖುಷಿ ಅನ್ಸುತ್ತೆ? ನಿನ್ನೇನು ಹೇಳಿದ್ದೆ ಅಣ್ಣನ ಗೆಲ್ತಾನಂತೇಳಿ ಭಾಳ ಖುಷಿ ಆತ್ರಿ. ಭಾಳ ಖುಷಿ ಆತ, ಅಣ್ಣನ ಗೆಲ್ತಾನ ಅಂತ ಹೇಳಿದ್ದೆ. ನನಗಂಕರ ಭಾಳ ಜಗ್ ಖುಷಿ ಆಗೈತ್ರಿ. ಇತ್ತೀಚಿನ ಸೋಷಿಯಲ್ ಮೀಡಿಯಾದಲ್ಲಿ ಬಡವ್ರ ಮಕ್ಕಳು ಗೆಲ್ಲಬೇಕು ಅನ್ನೋದೊಂದು ಕೂಗು ಕೇಳಿ ಬರ್ತಾ ಇತ್ತು. 11 ಕೂಡ ಬಡವ್ರ ಮಗನ ಗೆದ್ದ, 12 ಕೂಡ ಬಡವ್ರ ಮಗನ ಗೆದ್ದ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಡವ್ರ ಮಕ್ಕಳು ಅನ್ನೋದಕ್ಕಿಂತ ನಮ್ಮ ಮನೆತನದೊಳಗೆ ನಾವು ಬಡವ್ರು ಇರ್ಬೋದ್ರಿ. ಆದ್ರೆ ಕಲೆ ಅನ್ನೋದ್ರೊಳಗೆ ನಾವು ಗಿಲ್ಲಿ ಅಣ್ಣ ಆಗಲಿ ಒಳ್ಳೆ ಶ್ರೀಮಂತನ ಅಂದ್ರೆ ಮನೆ ಪರಿಸ್ಥಿತಿ ಒಳಗೆ ಬಡವರು ಇರ್ಬೋದು. ಕಲಾದೊಳಗೆ ಕಲೆ ಯಾರ ಹತ್ರ ಇರ್ತೈತಿ ಅವ್ರು ಯಾವತ್ತೂ ಶ್ರೀಮಂತರ ರೀ. ಯಾಕಂದ್ರೆ ಕಲೆ ಯಾರಿಗೂ ಹಂಗೆ ಸುಮ್ಮನೆ ಬಿಡಲ್ಲ. ಏನೋ ಒಂದು ಆಶೀರ್ವಾದ ರೂಪವಾಗಿ ನಮ್ಮ ಕಲೆ ನಮ್ಮನ್ನು ಬೆಳಕಿಗೆ ತಂದ ಜನರ ಆಶೀರ್ವಾದದಿಂದ ಇವತ್ತು ಬಿಗ್ ಬಾಸ್ ಅಣ್ಣ ಗಿಲ್ಲಿ ಗೆದ್ದಾನ, ನಾನು ಗೆದ್ದೀನಿ ಅನ್ನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀಮಂತರು ಬಡವರು ಅನ್ನೋದು ಇದ್ರಾಗ ಬರೋದಿಲ್ಲ ರೀ. ಈಗ ಗಿಲ್ಲಿ ನಟ 2-3 ಶೋ ಮಾಡಿದ್ರು, ಅದರಲ್ಲಿ ಸರಿಯಾದಂಥ ಗೆಲುವು ಸಿಕ್ಕಿದ್ದಲ್ಲ ಅವರಿಗೆ. ನಿನ್ನೆ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿರುವಂಥದ್ದು, 2-3 ಶೋ ಮಾಡಿದ್ರು ಕೂಡ ನಿಮ್ಗೆ ಗೆಲುವು ಸಿಕ್ಕಿದ್ದಿಲ್ಲ, ಒಳ್ಳೆ ವೇದಿಕೆಯನ್ನು ನೀವು ಗೆದ್ಕೊಂಡು ಹೋಗಿದ್ದೀರಾ ಅಂತೇಳಿ. ನೀವು ಕೂಡ 2-3 ಶೋ ಮಾಡಿದ್ರು ಕೂಡ ನಿಮಗೆ ಗೆಲುವು ತಂದು ಕೊಟ್ಟಿದ್ದು ಬಿಗ್ ಬಾಸ್ ಬಗ್ಗೆ ಏನು ಹೇಳ್ತೀರಿ? ನಾನು 4-5 ಶೋ ಮಾಡಿದ್ದೆ, ನಾನು ಗೆದ್ದಿದ್ದಿಲ್ಲ. ಸೆಕೆಂಡ್ ಥರ್ಡ್ ಫೈನಲ್ ಮಟ್ಟ ಹೋಗಿದ್ವಿ. ಈಗ ಗಿಲ್ಲಿ ಅಣ್ಣನೂ ಸೆಕೆಂಡು ಥರ್ಡು ಫೈನಲ್ ಮಟ್ಟ ಅವನು ಹೋಗಿ 4-5 ಶೋ ಮಾಡ್ಯಾನ. ಅಂತಂದ್ರೆ ಈಗ ನಾವು ಅಲ್ಲಿ ಸೋತಿರೋದು ಬೆಸ್ಟ್ ಅನ್ನಿಸ್ತದೆ. ಯಾಕಂದ್ರೆ ಇಂಥ ಒಂದು ದೊಡ್ಡ ಶೋ ನಮಗೋಸ್ಕರ ಸೋಲೆ ಗೆಲುವಿನ ಮೆಟ್ಲಾಯ್ತಾ ಅಂತ. ಇದೊಂದು ದೊಡ್ಡ ಶೋ ಅಂದ್ರೆ ಈ ಉಳಿದ ಎಲ್ಲ ಶೋಗಳಿಗೆ ಹೋಲಿಸಿದ್ರೆ ಬಿಗ್ ಬಾಸ್ ಅತಿ ದೊಡ್ಡ ಶೋ ಕರ್ನಾಟಕದೊಳಗಡೆ. ಸೋಲೆ ಗೆಲುವಿನ ಮೆಟ್ಲಾಯ್ತಾ ಅಂತ. ಅದೇ ಥರ ರೀ. ಈಗ ಯಾಕಂದ್ರೆ ನಾವು ಸೋತೀವಿ ಅಂತೇಳಿ ಆವಾಗ ಕುಗ್ಲಿಲ್ಲ. ಈಗ ಅದು ಒಂದು ಕುಗ್ಲಾರ್ದಕ್ಕೆ ಇವತ್ತು ನಾವು ಬಿಗ್ ಬಾಸ್ ಗಿಲ್ಲಿ ಅಣ್ಣ ಆಗಲಿ ನಾವಾಗಲಿ ಅದು ಸೋತ್ರು ನಾವೇನು ಕೂಗಿ ತಲೆ ಕೆಡ್ಸ್ಕೊಂಡು ಕುಂತಿದ್ದಿಲ್ಲ. ಅಂತಂದ್ರೆ ನಾವು ಇಂಥ ದೊಡ್ಡ ಒಂದು ಶೋ ಗೆದ್ದೀವಿ ಅಂದ್ರೆ ಅದು ಭಾರಿ ಖುಷಿ ವಿಷಯ ರೀ. ಸೋತಿರೋದು ಒಂದು ನಮಗೊಂಥರ ಹಳೆ ಶೋ ಸೋತಿರೋದು ಒಂಥರ ಏನೋ ಅನುಭವ ಅಂತಾರಲ್ರಿ. ಯಾಕಂದ್ರೆ ಗೆಲ್ಲಬಾರ್ದು, ಸೋತ್ ಗೆದ್ರೆ ಅದೊಂಥರ ಖುಷಿನೇ ಇರುತ್ತೆ. ಈಗ ಸೋಷಿಯಲ್ ಮೀಡಿಯಾನ ಫಾರ್ಫಾರ್ ಮಾಡಿಕೊಂಡು ರಕ್ಷಿತಾ ಅವರು ಸೆಕೆಂಡ್ ವಿನ್ ಆದರು, ಅವ್ರ ಬಗ್ಗೆ ಹೇಳೋದಾದ್ರೆ? ಅವಳು ಚಲೋ ಆಡಿದ್ಲ ರೀ. ಯಾಕಂದ್ರೆ ಸಣ್ಣ ಹುಡುಗಿ ಆಗಿ ಅವರು ಅಷ್ಟು ಗಟಾಂಗಟ್ಟಿ ಅವರು ಮಂದಿ ಒಳಗೆ ಆಕಿನೂ ಆಟ ಆಡಿ ಚೆನ್ನಾಗಿ ಮಾತಾಡಿ ಕನ್ನಡ ಸ್ವಲ್ಪ ತಪ್ಪು ಮಾತಾಡಿದ್ರು. ಈಗ ಕನ್ನಡ ಚಲೋ ಕಲ್ತಾಳೆ ಬಿಗ್ ಬಾಸ್ ಮನೆ ಒಳಗೆ. ಆಕೆ ಒಳ್ಳೆ ಎಂಟರ್ಟೈನ್ ಕೊಟ್ಟು ಅಲ್ಲಿ ಸೆಕೆಂಡ್ ಸ್ಥಾನ ತೊಗೊಂಡಾಳ. ಅವಳಿಗೂ ಅಭಿನಂದನೆಗಳು, ಖುಷಿಯಾಗಿ. ಈಗ ಕೆಲವೊಂದು ಕಡೆ ಚರ್ಚೆ ಆಗ್ತಿತ್ತು, ಫಸ್ಟ್ ಗಿಲ್ಲಿ ಬಂದರೆ ಸೆಕೆಂಡ್ ಅಶ್ವಿನಿ ಬರ್ತಾರಂತೇಳಿ. ಬಟ್ ಅದು ಚೇಂಜ್ ಆಯಿತು ನಿನ್ನೆ. ಅಶ್ವಿನಿ ಬಗ್ಗೆ ಹೇಳೋದಾದ್ರೆ? ಅವ್ರ ಅಕ್ಕನ ಬಗ್ಗೆ ಹೇಳೋದಾದ್ರೆ ವೋಟಿಂಗ್ ಬಿದ್ದಿರಂಗಿಲ್ಲ. ಅವಳು ಚೆನ್ನಾಗಿ ಅಕ್ಕನೂ ಚೆನ್ನಾಗಿ ಆಡಿದ ಆಟ. ವೋಟಿಂಗ್ ಬಿದ್ದಿರಂಗಿಲ್ಲ. ಅಲ್ಲಿ ನಡೆಯೋದ ವೋಟಿಂಗ್ ಪ್ರಕಾರ ನಡೀತೈತಿ ಬಿಗ್ ಬಾಸ್ ಮನೆ ಒಳಗೆ. ಹಂಗಾಗಿ ರಕ್ಷಿತಾಗ ಅಭಿಮಾನಿಗಳು ಜಾಸ್ತಿ ವೋಟ್ ಹಾಕಿರೋದ್ರಿಂದ ಮತ್ತು ಅಕ್ಕಗೆ ಸೆಕೆಂಡ್ ಕೊಟ್ಟಾರ, ಮೇಡಮ್ಗೆ ಥರ್ಡ್ ಕೊಟ್ಟಾರ. ಈಗ ಸತತ 12 ವರ್ಷಗಳಿಂದ ಕಿಚ್ಚ ಸುದೀಪ್ ಅವರು ಈ ಬಿಗ್ ಬಾಸ್ ಶೋ ನಡೆಸ್ಕೊಂಡು ಬಂದಿದ್ದಿರುವಂಥದ್ದು. ಇನ್ನು ಮುಂದೆ ಕೂಡ ನಡೆಸ್ತಾರಂತನ? ನಡೆಸ್ತಾರೆ. ಸುದೀಪ್ ಸರ್ ಇದ್ರನ ಅದೆಷ್ಟೋ ಕರ್ನಾಟಕ ಜನತೆ ಬಿಗ್ ಬಾಸ್ ನೋಡ್ತಾರೆ. ಸುದೀಪ್ ಸರ್ ಇದ್ರನ ಅದಕ್ಕೆ ಒಂದು ಕಳೆ ಬಿಗ್ ಬಾಸ್ ಮನೆಗೆ ನಮ್ಮ ಸುದೀಪ್ ಸರ್ ನಡೆಸ್ಕೊಡ್ತಾರೆ. ಈಗ ನೀವು ಗಿಲ್ಲಿ ಗೆದ್ದ ತಕ್ಷಣ ಏನಾದರೂ ಫೋನ್ ಮಾಡಿ ವಿಶ್ ಮಾಡಿದ್ರ ಅವ್ರಿಗೆ? ಇಲ್ಲ ಮಾಡಿಲ್ಲ. ಈಗ ಇನ್ನು ಬೆಳಗ್ಗೆ ಮಾಡ್ತೀನಿ. ಯಾಕಂದ್ರೆ ರಾತ್ರಿ ಲೇಟಾಗಿ ಹೋಗಿರ್ತದೆ. ನಾವು ರಾತ್ರಿ ನಿದ್ದೆ ಸಡನ್ನಾಗಿ ಹತ್ತಂಗಿಲ್ಲ. ಮತ್ತು ಎಷ್ಟು ಬೆಳಿಗ್ಗೆ 4ಕ್ಕೆ ಮುಕ್ಕೊಂಡ 5ಕ್ಕೆ ಮುಕ್ಕೊಂಡ ಗೊತ್ತಿಲ್ಲ. ಆರಾಮಾಗಿ ಹಚ್ತೀನಿ. ಕೊನೆಯದಾಗಿ ಗಿಲ್ಲಿಗೆ ಏನು ಹೇಳ್ತೀರಿ ನೀವು? ಗಿಲ್ಲಿನಾಗ ಅಭಿನಂದನೆಗಳು. ಬಿಗ್ ಬಾಸ್ ಗೆದ್ದಿ ಹುಲಿ. ದೇವ್ರು ಒಳ್ಳೆ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹಿಂಗೆ ನಿನ್ನ ಗೆಲುವು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಣ್ಣ. ಒಳ್ಳೇದಾಗಲಿ. ನೀವು ಅಪ್ಪ ಅವಾಗ ಚೆನ್ನಾಗಿ ನೋಡ್ಕೊ, ನಿಮ್ಮ ಊರನ್ನ ಚೆನ್ನಾಗಿ ನೋಡ್ಕೊ. ಧನ್ಯವಾದಗಳು, ನಮಸ್ಕಾರ. ಇದಿಷ್ಟೇನೆಂದರೆ 11ರ ಬಿಗ್ ಬಾಸ್ ವಿನ್ನರ್ ಆಗಿರ್ತಕ್ಕಂಥ ಹನುಮಂತ ಅವರ ಮಾತು. ಗಿಲ್ಲಿಯ ಭವಿಷ್ಯ ಮುಂದೆ ಒಳ್ಳೆಯದಾಗಲಿ. ಅವರು ಹೆಚ್ಚು ಏನಂದರೆ ಇಂತಹ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿ, ಹೆಚ್ಚಿನ ಚಲನಚಿತ್ರಗಳಲ್ಲಿ ಭಾಗವಹಿಸಲಿ, ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಈಗ ಬಿಗ್ ಬಾಸ್ 11ರ ವಿಜೇತ ಹನುಮಂತ ಅವರು ವಿಶ್ ಮಾಡಿರುವಂಥದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್, ಹಾವೇರಿ.